ನಿತ್ಯಾನಿತ್ಯಜಗದ್ಧಾತ್ರೆ ನಿತ್ಯಾಯ ಜ್ಞಾನಮೂರ್ತಯೇ ಪೂರ್ಣಾನಂದಾಯ ಹರಯೇ ಸರ್ವಯಜ್ಞಭುಜೇ ನಮಃ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಎಷ್ಟೋ ಸರ್ತೆ ಒಬ್ಬರು ಪ್ರಶ್ನೆಗೆ ಉತ್ತರ ಕೊಡ್ತಾನೋ ತುಂಬ ಹೊತ್ತು ಉತ್ತರ ಕೊಡ್ತಾರೆ, ಏನೋ ಮಾಡಿ ಇವರೇನು ಅರ್ಥ ಆಗಲಿಲ್ಲ, ಒಂದೇ ಮಾತೇನು ಅರ್ಥ ಆಗಲಿಲ್ಲ. ಯಾಕೆ ಇವನ ಕಾನ್ಸೆಪ್ಟ್ ಉತ್ತರ ಬಂದಿಲ್ಲ, ಅದರಲ್ಲಿ ಶಬ್ದಗಳು ಬಂತೆ ಹೊರತು ಏನು ಬರಲಿಲ್ಲ. ಅವನೇನು ಹೇಳಿದೆ ನಿಮ್ಗೆ ಉತ್ತರ ಬರಲಿಲ್ಲ ಅಷ್ಟೇ. ಅದನ್ನು ಅವ್ರಿಗೆ ಹಾಗಾಗಬಾರ್ದು. ಪ್ರಶ್ನೆ ಕೇಳಿದವನಿಗೆ ಅವನೇ ಮಾತೇಳಿ ಎಷ್ಟು ಹೇಳಬೇಕು, ನಾವೀಗ ನಾವು ಉತ್ತರ ಬಂತು ಅಂತ ಅವನು ಹೇಳಬೇಕು. ಅದು ನಿಜ, ಅದು ಪರಿಕಲ್ಪನೆ ಅರ್ಥ ಆಗಿದೆ ಅಂತ ಅರ್ಥ. ಈಗ ನೋಡಿ ಏನಾಯಿತು ನೆಕ್ಸ್ಟ್ ಈಗ ದೇವರ ಬಗ್ಗೆ ತಿಳ್ಕೊಂಡು ಏನಪ್ಪ ಉಪಯೋಗ ಆಯಿತು ಅಂದರೆ ಶೋಕ ಮೋಹಗಳಿಲ್ಲ. ದೇವ್ರ ಬಗ್ಗೆ ತಿಳ್ಕೊಂಡ ಮೇಲೆ ಏನಿಲ್ಲ ಅಲ್ಲಿಗೆ ಶೋಕ ಮೋಹ. ಎಷ್ಟೋ ಸತ್ತ ಎಲ್ಲೋ ಹೋಗಿ ನಮ್ಮನೆ ಹಬ್ಬ ಸೇಫ್ ಅಂತ ಅನ್ಕೊಳ್ಳೋದಿಲ್ಲ, ಓಡಿದ ಮನೆ ಸೇರ್ಕೊಂಡ್ಬಿಡ್ತಾನೆ, ಬಾಲ್ ಹಾಕ್ಕೊಂಡ್ಬಿಡ್ತಾನೆ, ನಾವು ಸೇಫ್ ಈಗ ಆಗಲಿಲ್ಲ. ಸ್ವತಂತ್ರನಾದ ಪರಮಾತ್ಮ ಇದ್ದಾನೆ, ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ, ಸರ್ವಶಕ್ತನಾಗಿದ್ದಾನೆ ಸರ್ವಜ್ಞನಾಗಿದ್ದಾನೆ ಅಂಥವನು ಸ್ವಾಮಿ ಅಂದಾಗ ನಮಗೇನು ಬರೋದಿಲ್ಲ. ಅವನಿಗೆ ರಕ್ಷಣೆ ಮಾಡ್ಕೋಬೇಕು, ಇನ್ನೊಬ್ಬರಿಂದ ಬರೋದು ನಾ ಸೇಫ್ ಅಂತ ಅನಿಸ್ಬಿಡುತ್ತೆ. ಅದು ಮುಕ್ತಿಗೆ ಅದಕ್ಕೆ ಹೋಗ್ತಾರೆ, ಪರ್ಮನೆಂಟ್ ಸೇಫ್. ಅನಾವೃತ್ತಿ ಶಬ್ದ ಅನಾವೃತ್ತಿ, ವಾಪಸ್ ಬರೋ ಚಾನ್ಸೇ ಇಲ್ಲ. ನೋಡ್ಕೊಳ್ಳೋ ವ್ಯಕ್ತಿ ಇದ್ದಾನೆ, ಇಲ್ಲ ಹಾಗೆ ಆಗತ್ತೆ. ಪರಮಾತ್ಮ ಎಲ್ಲಿದ್ದಾನೆ ಹಾಗಿದ್ದರೆ ಅಂದರೆ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈಮಾಭೂತ್ ವಿಜಾನತಃ ತತ್ರ ಕೋಮೋಹ ಕಶೋಕ ಏಕತ್ವಂ ಅನುಪಶ್ಯತಃ. ಎಲ್ಲ ಪ್ರಾಣಿಗಳು ದೇವರಿದ್ದಾನೆ ಅಂತ ಗೊತ್ತಾದರೆ ಯಾವ ಕಳ್ಳ ಹೊಡಿಲಕ್ಕೆ ಬಂದ ಅಂತ ತಿಳ್ಕೊಳ್ಳಿ, ಅವರಲ್ಲೂ ದೇವರಿದ್ದಾರೆ. ಆ ದೇವರು ನಮ್ಮ ಪೂಜ್ಯ. ಏನು ಮಾಡ್ತಾನಂತೀಗ ಹೊಡೆಯೋದಿಲ್ಲ, ಯಾಕೆ ಒಳಗೆ ದೇವರಿದ್ದಾನೆ, ಅವ್ರು ಸ್ವತಂತ್ರನಲ್ಲ. ಇನ್ನು ಹ್ಯಾಂಗ್ ಮಾಡೋಕ್ಕೆ ಹೊರಟಿರ್ತಾರೆ, ಸ್ವಲ್ಪ ಆರ್ಡರ್ ಬಂತು, ಸ್ಟೇ ಬಂತು, ತಕ್ಷಣ ಏನು ಮಾಡ್ತಾರಾಗ ಹ್ಯಾಂಗ್ ಮಾಡಾಗ ನಿಲ್ಲಿಸ್ಬಿಡೋಕೆ, ಇಮಿಡಿಯೇಟ್ ನಿಲ್ಲಿಸ್ಬಿಡೋದು. ಇಲ್ಲಿ ಇಷ್ಟೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀರಿ ವೇಸ್ಟ್ ಆಗುತ್ತೆ ಅಂತ ಹೇಳಬಾರ್ದು, ನಿಲ್ಲಿಸ್ಬಿಡ್ಬೇಕಂತ ಅಷ್ಟೇ ಫೈನಲ್. ಆದ್ದರಿಂದ ನಮ್ಮ ದೇವ್ರು ಹಾಗಿದ್ದಾನೆ. ಸೊ ನಾಸ್ತಿಕ ಮತಕ್ಕೆ ಎಷ್ಟು ಡೇಂಜರ್ ಇದೆ. ಯಾವಾಗಲೂ ಟೆನ್ಷನ್ ನಾಸ್ತಿಕ ಮತದಲ್ಲಿ. ಬಿ ಪಿ ಇರಲೇಬೇಕು ಅವ್ರಿಗೆ, ಯಾತಕ್ಕೆ ಅಂದರೆ ತನ್ನ ಮೇಲೆ ಭಾರಕ್ಕೆ ಹೋಗ್ಬಿಟ್ಟಿದ್ದಾರೆ. ನಾವು ಬಸ್ಸಲ್ಲಿ ಲೋಡ್ ಇಟ್ಕೊಂಡು ಕೂತ್ಕೊಂಡ್ರೆ ನಿದ್ದೆ ಮಾಡೋದು, ನಮ್ಮೆಲ್ಲ ರೋಡ್ ಕೂತ್ಕೊಂಡ್ರೆ ತನ್ನ ಮೇಲೆ ಟ್ರಕ್ ಇಟ್ಕೊಂಡ್ರೆ ಏನಾಗುತ್ತೆ ನಿಮಗೆ, ತಲೆ ಕೆಟ್ಟೋಗೋದಿಲ್ಲ. ಗೊತ್ತಾಗಿರೋದು ಹಾಗೆ. ಯಾರು ನಿರೀಶ್ವರವಾದಿಗಳು ಫುಲ್ ಆಫ್ ಟೆನ್ಷನ್, ಅವರು ಸೆಕ್ಯೂರಿಟಿ ಇಲ್ಲ ಅವರಿಗೆ, ಗೊತ್ತಾಯ್ತಾ. ತಾವು ಇನ್ಸೆಕ್ಯೂರ್ ಉಳಿದನ್ನು ಇನ್ಸೆಕ್ಯೂರ್ ಮಾಡಿ ಟ್ರೈ ಮಾಡ್ತಾರೆ ಅಷ್ಟೇ ಹೊರತು ಪ್ರಯೋಜನ ಇಲ್ಲ. ಪ್ರಹ್ಲಾದ ಇವೆಲ್ಲ ಆಗ ಇದಿಷ್ಟು ಥಿಯರಿ, ಅದು ದುಷ್ಟಾಂತ. ಅಲ್ಲಗಾಡಿ ಕೊಡಿಲಕ್ಕೆ ಬಂದೇನೆ, ಕೈ ಕಟ್ಟಿಬಿಟ್ಟಿದ್ದಾರೆ ಹಿಂದಕ್ಕೆ, ಪಾಪ ಕೈ ಕಟ್ಟಿದ್ದಾರೆ, ತಲೆ ಬಗ್ಸಿದ್ದಾರೆ, ಕಟ್ಕೊಳ್ಬಿಟ್ಟು ಏನು ಆರಾಮಾಗಿದ್ದು ಬಿಟ್ಟಿದ್ದಾರೆ. ಹೊಡೆಯೋನೇ ಟೆನ್ಷನ್ನು, ಟೆನ್ಷನ್ನೇ ಇಲ್ಲ. ಯಾತಕ್ಕೆ ಕ್ಷೇಮಂ ವಿಧಾಸ, ದೇವ್ರು ನೋಡ್ತಾನೆ. ಅನನ್ಯಾಶ್ಚಿಂತೆ ಫುಲ್ಲು ವ್ಯತ್ಯಾಸ ಇದೆ. ಯಸ್ಮಿನ್ ಪರಮಾತ್ಮನಿ ಸರ್ವಭೂತಾನಿ ಚ ಪರಮಾತ್ಮೈವ ತತ್ರ ಸರ್ವಭೂತೇಶು ಅಭೂತ್. ಗೊತ್ತಾಯ್ತಾ. ಯಮನು ಸರ್ವಸ್ವಾಮಿನೋ ಮಮ ಸ್ವಾಮಿ ಸರ್ವಸ್ವಾಮಿ. ಅವರು ನಮ್ಮವರೇ ಅಂತ ಹೇಳಿ ಅವರು ನಮ್ಮವರೇ, ಏನು ಮಾಡೋ ಸಾಧ್ಯತೆ ಇಲ್ಲ. ಆಗ ಏವಂ ಸರ್ವಭೂತೇಷು ಏಕತ್ವೇನ ಪರಮಾತ್ಮಾನಂ ವಿಜಾನತಃ ಕೋ ಮೋಹ. ಯಾವುದೋ ಬ್ಯಾಂಕಲ್ಲಿ ದುಡ್ಡು ಇತ್ತು ತೊಗೊಳಕ್ಕೆ ಹೋದೆ, ಆ ಬ್ಯಾಂಕ್ ಅಲ್ಲಿಲ್ಲ ಬ್ರಾಂಚ್, ದುಡ್ಡು ತೊಗೊಳಾಗಿಲ್ಲ. ಬಟ್ ಎಲ್ಲ ಕಡೆ ಬ್ರಾಂಚ್ ಇದ್ಬಿಟ್ರೆ ಈಗಂತೂ ಹಿಂದೆಲ್ಲ ಟ್ರಾವೆಲರ್ಸ್ ಚೆಕ್ ಹೋಯ್ತು, ಗೊತ್ತಾ, ಟ್ರಾವೆಲರ್ಸ್ ಚೆಕ್ ಅಂತ ಹೋಗ್ತಿದ್ರು. ಯಾವುದು ಔಟ್ಡೇಟೆಡ್ ಆಯ್ತು. ಅದಕ್ಕೆ ಇದು ಬಂದ ಮೇಲೆ ಎಲ್ಲಿ ಬೇಕಾದ್ರೆ ಅಷ್ಟು ದುಡ್ಡು ಇರಬೇಕು. ಆ 100 ರೂಪಾಯಿದು 50 ರೂಪಾಯಿದೆಲ್ಲ ಸಿಗ್ತಾ ಇತ್ತಾಗ. 1000 ಇಲ್ಲ ಖರ್ಚು, ಅದು 100 ಬಳಕೆ ಭಾರಿ ಹೈಯೆಸ್ಟ್ ಆಗ. ಅದು ಟ್ರಾವೆಲರ್ಸ್ ಚೆಕ್ ಹೋಯ್ದುಬಿಟ್ರೆ ಅದು ಅದು ಇನ್ನೊಬ್ಬರು ತೊಗೊಂಡು ಉಪಯೋಗ ಇಲ್ಲ, ಸೈನ್ ಮಾಡಬೇಕು ಅದಕ್ಕೆ. ಅದು ಸೇಫ್, ಅದು ಕ್ಯಾಶ್ ಇದಕ್ಕಿಂತ ಭಾರಿ ಸೇಫ್, ಅಕ್ಸೆಪ್ಟ್ ಮಾಡಿಬಿಡ್ತದೆ. ಆದರೆ ಆವಾಗ ಅದು ಲಿಮಿಟೇಷನ್ ಇತ್ತು ಅದಕ್ಕೆ. ಈ ಎಲ್ಲಿ ಸಿಕ್ಕರೂ ಸಿಗುತ್ತೆ ಅಂದರೆ ಏನು ಮಾಡ್ತಾರೆ ಅವನೀಗ, ಸುಮ್ಮನೆ ಹೋಗಿಬಿಡ್ತಾರೆ, ತಕ್ಷಣ ಡ್ರಾ ಮಾಡ್ತೇನೆ ಗೂಗಲ್ ಪೇ ಏನು ನೋಡ್ತಾ ಲೆಕ್ಕ ಮಾಡಿಬಿಡ್ತಾರೆ. ಅದು ಬಂತ ದೇವ್ರು ಎಲ್ಲ ಕಡೆ ಗೊತ್ತಾಗ್ಬಿಟ್ರೆ ದೇವ್ರ ಕಡೆಗೆ ಎಲ್ಲೋ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ನಾವು ಓಡಬೇಕಾಗಿಲ್ಲ, ಅಲ್ಲೇ ಸಿಕ್ಬಿಡ್ತಾರೆ. ಕೈ ಹಾಕಿದ್ರೆ ಸಿಗೋದಾರಿ ಯಾರು ತಗೋತಾರೆ, ಯಾರು ಭಯ ಪಡೋದಿಲ್ಲ, ಮತ್ತು ಸಂಗ್ರಹ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಇಲ್ಲಿಂದ ಕೆಲವರು ಪಾತ್ರೆ ಒಯ್ತಾರೆ, ಕೆಲವರು ಇದನ್ನು ಒಯ್ತಾರೆ. ಸ್ವಲ್ಪ ದಿವಸಕ್ಕಾರೆ ಬುತ್ತಿ ಒಯ್ತಾರೆ, ತಿಂಗಳಿಗಟ್ಟಲೆ ಬುತ್ತಿ ಒಯ್ಲಿಕ್ಕಾಗತ್ತಾ, ಕೆಟ್ಟೋಗ್ಬಿಡತ್ತ. ಶಾರ್ಟ್ ಸ್ಟೇಗೆ ಅದು ಸಾರಿ. ಪಾತ್ರೆಗಿತ್ತು ಎಷ್ಟು ದಿವಸ ಹೊತ್ಕೊಂಡು ಹೋಗ್ತಾನೆ, ಆಮೇಲೆ ಅದೂ ಇಲ್ಲ. ಅಲ್ಲಿ ವ್ಯವಸ್ಥೆ ಇದೆಯಾ ಅಂತ ಕೇಳ್ತಾನೆ. ಇದು ವೈಕುಂಠದಲ್ಲಿ ವ್ಯವಸ್ಥೆ ಇದೆಯಾ, ಪರಲೋಕ ವ್ಯವಸ್ಥೆ ಇದೆಯಾ, ಅಂದಿನ ದುಡ್ಡು ಧನ ಕೊಟ್ಟರೆ ವ್ಯವಸ್ಥೆ ಇದೆ, ಪುಣ್ಯ ಮಾಡಿದರೆ ವ್ಯವಸ್ಥೆ ಇದೆ. ಇಲ್ಲಿ ಪುಣ್ಯವಿಲ್ಲದ ವ್ಯವಸ್ಥೆ ಇಲ್ಲ. ಪುಣ್ಯೇನ ಸ್ವರ್ಗ, ಪಾಪದಿಂದ ನರಕ. ಈಗ ದೇವರು ತಿಳ್ಕೊ ಆದ ಉಪಯೋಗ ಹೇಳಿದರು. ತತ್ರ ಕೋ ಮೋಹ ಕೋಥವಾ ಶೋಕ ಕಹ ಸವಿಷ್ಣುಂ ಪರ್ಯಗಾದ್ಯ. ವಿಷ್ಣುವಿನ ಹತ್ರ ಹೋಗಿರೋದ್ರಿಂದ ಯಾವ ಸಮಸ್ಯೆಯೂ ಇಲ್ಲ. ಇತಿ ಪಿಪ್ಪಲಾದ ಶಾಖಾಯ.
ಇದು ಎಲ್ಲರಿಗೂ ದೇವರದ್ದು ಎಲ್ಲ ನಮಗೆ ಯಾಕೆ ಕಾಪಾಡೋದಿಲ್ಲ ಅಂದರೆ ಏನು ವಿಜಾನತಃ ನಿಮಗೇನಿರಬೇಕು ಅನುಸಂಧಾನ ಇರಬೇಕು, ಅದು ಇಲ್ಲದೆ ಹೋದರೆ ಬರೋದಿಲ್ಲ. ಇವತ್ತು ಎಲ್ಲ ಬ್ಯಾಂಕಲ್ಲೂ ದುಡ್ಡಿದೆ, ನೀವು ಅಕೌಂಟೇ ಇಲ್ಲಲ್ಲ ಅದರಲ್ಲಿ, ನೀವು ಸಿಗೋದು ಯಾವಾಗ ಅದು ಅಕೌಂಟ್ ಇದ್ದರೆ. ಅಕೌಂಟ್ ಅಂದರೆ ಭಕ್ತಿ ಇದ್ದರೆ, ಭಕ್ತಿ ಜ್ಞಾನ ಇದ್ದರೆ ಮಾತ್ರ ಅಕೌಂಟ್ ಓಪನ್ ಆಗೋದು, ಇಲ್ಲದವ್ರು ಏನಾಗೋದಿಲ್ಲ, ಓಪನ್ ಆಗೋದೇ. ಆಗ ಆ ಭಾವನೆ ಬಂದಾಗ ಸೇಫ್ ಆಗಬೇಕು. ಬ್ಯಾಂಕ್ದಾಗ ಒಂದು ಅಕೌಂಟ್ ಇದೆ, 1000 ರೂಪಾಯಿ ಇರ್ಬೋದು, ಒಂದು ಅಕೌಂಟ್ ಇದೆ. ಈಗ ಯಾರು ಬೇಕಾದ್ರೂ ಹಾಕ್ಬೋದು ದುಡ್ಡು ಹಾಕಿ. ಎಲ್ಲಿ ಹಾಕ್ಲಿಕ್ಕೆ ಬರಲಿಲ್ಲ ಹೋದರೆ ಅವನು ಹಾಕ್ಲಿಕ್ಕೂ ಬರೋಲ್ಲ, ಇನ್ನೊಬ್ರಿಗೆ ಅವನು ಹಾಕ್ಲಿಕ್ಕೂ ಬರೋದಿಲ್ಲ. ಸ ವಿಷ್ಣುಂ ಪರ್ಯಗಾದ್ಯತಃ ಇತಿ ಪಿಪ್ಪಲಾದ ಶಾಖಾಯ ಪೂರ್ವೋಕ್ತಾನುವಾದೇನ ಶೋಕಮೋಹಾಭಾವೋಪಿ ವಿಜಾನತಶ್ಚ ಅತ್ರೋಚ್ಯತೆ ಅಭ್ಯಾಸಶ್ಚ ಸರ್ವಗತತ್ವಸ್ಯ ತಾತ್ಪರ್ಯದ್ಯೋತನಾರ್ಥಃ. ಪೂರ್ವೋಕ್ತಾನುವಾದೇನ ಶೋಕಮೋಹ ಅಭಾವೇಪಿ ವಿಜ್ಞಾನತಃ ವಿಜ್ಞಾನತಶ್ಚ ಅತ್ರ ಉಚ್ಯತೆ. ಅಂದರೆ ಹಿಂದೆ ಹೇಳಿದ್ದನ್ನು ಮತ್ತೆ ಯಾತಕ್ಕೆ ಹೇಳಿದ್ರು ಅಂದರೆ ಶೋಕಮೋಹಗಳು ಇಲ್ಲ, ವಿಜಾನತ ಅಂತ ಒತ್ಕೊಡ್ಬೇಕಾಗಿದೆ. ಹಿಂದೆ ನೋಡಿ ಏನಿತ್ತಲ್ಲಿ, ಸರ್ವಗಂಬರ ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ನೇವಾನುಪಶ್ಯತಿ ಸರ್ವಭೂತೇಷು ಆತ್ಮಾನಂ ತಥೋ ನ ವಿಜುಗುಪ್ಸತೆ. ಈ ರೀತಿ ದೇವರನ್ನು ತಗೊಂಡು ವಿಜುಗುಪ್ಸ ಆಗೋದಿಲ್ಲ ಅಂತ ಹೇಳಿದರು. ಯಾತಕ್ಕೆ ಅಂತ ಕೇಳಿದರೆ ಸರ್ವಂ ಪರಮಾತ್ಮಾನಂ ಸರ್ವಂಚ ಪರಮಾತ್ಮನೇ ಯಪ್ಪಶ್ಚೇತ ಭಯಾಭಾವಾತ್ ನಾತ್ಮಾನಂ ಭೋಕ್ತುಮಿಚ್ಛತಿ ಅಂತ ಅರ್ಥ ಬರೆದು ಮುಂದಿನ ಮಂತ್ರದಲ್ಲಿ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂದ್ ವಿಜಾನತಃ ತತ್ರ ಕೋ ಮೋಹಃ ಕಶೋಕಃ ಏಕತ್ವ ಅನುಪಶ್ಯತ. ಅದು ಸಾಧ್ಯ, ಇದು ಹೇತು. ಅವನಿಗೆ ರಕ್ಷಣೆ ಮಾಡೋ ಯೋಚನೆ ಬರೋದಿಲ್ಲ. ಯಾಕೆಂದರೆ ತತ್ರ ಕೋಮೋ ತತ್ರ ವಿಷಯ ಹೀಗಿರೋದ್ರಿಂದ ಎಲ್ಲ ಕರ್ಮಗಳನ್ನು ಕೂಡ ಎಲ್ಲ ಭೂತ ಅವನೇ ಇರಬೇಕಾದ್ರೆ ಸಮಸ್ಯೆಯಲ್ಲಿ ಬಂತು ನಿಮಗೆ ಅಂತ ಹೇಳ್ತಾರೆ. ಅದು ನಮ್ಮ ಸ್ಟೇಟೇ, ನಮ್ಮಿದೆ ಅಂತ ಹೇಳೋದಿಲ್ಲ, ನಮ್ಮ ದೇಶನೇ ಅಂತ ಹೇಗೆ ಹೇಳ್ತೇವೆ ಹಾಗೆ ನಮಗೆ ಸೇರಿತ್ತು. ದೇವರು ನಮ್ಮವನಾದ್ದರಿಂದ ಭಯ ಇಲ್ಲ ಅಂತ ಕಾರಣ ಕೊಟ್ಟೆ. ಅದಕ್ಕೆ ಹೇಳ್ತಾರೆ ಪೂರ್ವೋಕ್ತ ಅನುವಾದೇನ ವಿಜಾನತಶ್ಚ ಅತ್ರ ಉಚ್ಯತೆ ಅಭ್ಯಾಸಶ್ಚ ಸರ್ವಗತತ್ವಶ್ಚ ತಾತ್ಪರ್ಯದ್ಯೋತನಾರ್ಥ. ಕೆಲವು ವಿಷಯಗಳು ಅದೇ ಇದೆ, ಕೆಲವು ವಿಷಯಗಳು ಯಾತಕ್ಕಿದೆ ಅಂದರೆ ತಾತ್ಪರ್ಯದ್ಯೋತನಾರ್ಥ. ಅಭ್ಯಾಸ ಅಂದರೆ ಹೇಳಿದ್ದೇನೆ ಹೇಳೋದೇನಂತಾರೆ ಅಭ್ಯಾಸ. ಕಾರಣ ಬನ್ನಿ ಹೇಳಿದ್ದೇನೆ ಹೇಳಿ ಬನ್ನಿ ಅಂತ ಎಳ್ಸತ್ತು ಹೇಳಿದ್ರಿ, ರಿಪಿಟೇಷನ್ ವೇಸ್ಟ್. ಅದು ವ್ಯಾಕರಣ ಪ್ರಕಾರ ಬರೋದಿಲ್ಲ ಅಂದರೆ ಮಾಡಬೇಕಾಗುತ್ತೆ. ಏನೋ ಇದೆ ಅಂತ ಇಲ್ಲ, ಪುನರುಕ್ತಿ ಗುಣ ಐತಿ. ಪುನರುಕ್ತಿ ಯಾತಕ್ಕೆ ಗುಣ ಆಯಿತು ಅಂದರೆ ತಾತ್ಪರ್ಯ ಇದೆ ಅಂತ ಹೇಳಿ, ನೀವು ಬರಲೇಬೇಕು ಅಂತ ಅಭಿಪ್ರಾಯ ಇದೆಯಲ್ಲ, ತಾತ್ಪರ್ಯ. ಯಾರೋ ಹೊರಗೆ ಬರ್ತಾರಲ್ಲ, ಬನ್ನಿ ತಕ್ಷಣ ಯಾರು ಕರೀತಾರೆ ನಿಮಗೆ, ಫಸ್ಟ್ ಯಾರು ನೀವು ಅಂತ ಕೇಳ್ತಾರೆ, ಯಾರು ನೀವು ಯಾತಕ್ಕೆ ಬರೀ, ಆಮೇಲೆ ತೆಗೆಯೋದು ಬಿಡೋದು ಮುಂದಿನ ಪ್ರಶ್ನೆ. ಹೇಳಿದವು ಬೇಕಾದ್ರೆ ಬಂದುಬಿಟ್ರೆ ಓ ಬನ್ನಿ ಅಂದ್ಬಿಡ್ತಾರೆ, ಇನ್ನೂ ಭಾರಿ ಬೇಕಾ ಓ ಬನ್ನಿ ಅಂತ ಹೇಳ್ತಾರೆ. ಯಾಕೆ ಬಂದ್ರಿ, ಕರೆದೇ ಇಲ್ಲ, ಬೇರೆ ಯಾವುದೂ ಹೇಳೋದಿಲ್ಲ. ಇವ್ನು ಕೇಳಿದ್ರೆ ಯಾಕೆ ಬಂದ್ರಿ ನೀವೀಗ, ಆಯ್ತು ಇರ್ಬೋದು, ಈಗ ಯಾಕೆ ಬಂದ್ರಿ, ವರ್ಕಿಂಗ್ ಓಡಿಸ್ ನೋಡಿ ಪ್ರತಿ ವರ್ಷ ಅಲ್ಲ, ಇದು ಯಾಕೆ ಬಂದ್ರಿ, ಉಳಿದವ್ರು ಯಾವುದೂ ಅಪ್ಲಿಕಬಲ್ ಅಲ್ಲ. ಅದಕ್ಕಾಗಿ ತಾತ್ಪರ್ಯಾರ್ಥ ಸಪರ್ಯಗಾತ್ ಶುಕ್ರಮಕ ಯಮವ್ರ ನೋಡಿ, ಪರ್ಯಗಾತ್ ಬಂತಲ್ಲ ಇಲ್ಲಿ ನೋಡಿ, ವಾಭೂತ್ ವಿಜಾನತಃ ತತ್ರ ಕೋಮೋಹ ಕಶ್ಯೋಪಃ ಇದೆ ನೋಡಿ ಅಲ್ಲಿ. ಆತ್ಮಾನಂ ಅನುಪಶ್ಯತೆ ಅಂತ ಹೇಳಿದರು. ಆಮೇಲೆ ಹೇಳಿದರು ವ್ಯವಭೂತ್ ವಿಜ ತತ್ರ ಏಕತ್ವ ಅನುಪಶ್ಯತೆ ಅಂದರು. ಪರ್ಯಗಾತ ಅಂತ ಆಚಾರ ಅರ್ಥ ಉಪಯೋಗಿಸಿದರು, ಅದಕ್ಕೆ ಅರ್ಥ ಹೇಳ್ತಾರೆ. ಅದು ಉಪನಿಷತ್ತು ಕಂಟಿನ್ಯೂ ಮಾಡೋದು. ಸಪರ್ಯಗ ಶುಕ್ರಮಕ ಯಮೌರಣಂ. ನಮ್ಮ ಪ್ರಶ್ನೆ ಇಷ್ಟೇ, ದೇವರ ಹತ್ರ ಹೋದರೆ ನಮಗೆ ಸೇಫ್ಟಿ ಯಾಕೆ ಬರುತ್ತೆ ಅಂತ ಮುಂದಿನ ಪ್ರಶ್ನೆ. ಅವನಿಗೆ ಅರ್ಥ ಆಗಿಲ್ಲ. ಫ್ರಿಜ್ ಇದ್ದರೆ ಯೋಚನೆ ಮಾಡೋ ತಂಪಿರುತ್ತದೆ, ಫ್ರಿಜ್ಗೂ ತಂಪಿಗೆ ಏನು ಸಂಬಂಧ ಅಂತ ಕೇಳಬೇಕಲ್ಲ. ಈಗ ಗೊತ್ತಾಯ್ತಾ, ಹೀಟ್ ಇಟ್ಕೊಂಡ ತಂಪಿನ ಭಯ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನಮಗೆ ಯಾಕೆ ಶೋಕಮೋಹ ಬರೋದಿಲ್ಲ ಅಂದರೆ ಅವನು ಅಂಥವನವನು. ದೇವರು ಯಾರಪ್ಪ, ಸಪರ್ಯಗಾತ್. ಅವನು ಹೋದ, ಎಲ್ಲಿಗೆ ಹೋದ, ಪರ್ಯಗಾತ್ ಆಚಾರ ಮೊದಲೇ ಅರ್ಥ ಹೇಳಿದ್ರು. ಯಾಕಂದರೆ ಇಲ್ಲಿ ಪದ ಇಟ್ಕೊಂಡು ಸಪರ್ಯಗ ಶುಕ್ರಂ ಅಕಾಯಂ ಔರಣಂ ಅಸ್ನಾವಿರಂ ಶುದ್ಧಂ ಅಪಾಪವಿದ್ಧಂ ಕವಿರ್ಮನೀಷಿ ಪರಿಭೂ ಸ್ವಯಂಭೂ ಯಾಥಾ ತಥ್ಯತೋ ಅರ್ಥಾನ್ ವ್ಯದದಾತ್ ಶಾಶ್ವತೀಭ್ಯ ಸಮಾಭ್ಯ. ಸಪರ್ಯಗಾತ್ ಶುಕ್ರಂ ಅಕಾಯಂ ಔರಣಂ. ಅವನು ಯಾರವನು, ಶುಕ್ರ, ಶೋಕರಹಿತ. ಅದಕ್ಕೆ ಶೋಕ ಬರೋದಿಲ್ಲ. ನಾವು ಹೋಗಿಬಿಟ್ರೆ ಶೋಕರಹಿತನ ಹೋದಾಗ ಏನಾಗೋದಿಲ್ಲ, ನಮಗೆ ಶೋಕ ಬರೋದಿಲ್ಲ. ಅಕಾಯಂ ಅವನ ಅಪ್ರಾಕೃತ ಶರೀರ, ಅವನ ಹತ್ರ ಹೋಗೋಕೆ ಅಕ್ರವಾದ ಶರೀರ ಕೊಟ್ಟು ತಗೋತಾನೆ, ನಮಗೆ ಯೋಚನೆ ಇಲ್ಲ ಆಗ. ಯಾಕೆ ಇದು ಅನ್ಬ್ರೇಕಬಲ್ ಬಾಡಿ, ಇದು ಒಡೆಯೋ ಚಾನ್ಸೇ ಇಲ್ಲ. ಔರಣಂ, ವ್ರಣಾದಿಗಳಿಲ್ಲ, ದೋಷಗಳಿಲ್ಲ. ಅಸ್ನಾವಿರಂ, ಅದು ಎಕ್ಸ್ಪ್ಲೇನ್ ಮಾಡ್ತಾರೆ. ಶುದ್ಧಂ ಅಪಾಪವಿದ್ಧಂ, ಪರಮಾತ್ಮನಲ್ಲಿ ಏನಿಲ್ಲ
ಪಾಪದ ಇವತ್ತು ದಶಮಿ ವೇದ ಅಂತ ಹೇಳ್ತೀವಲ್ಲ, ವೇದ ಅಂದರೆ ವಿದ್ಧ, ಪಾಪದ ಸಂಪರ್ಕ ಇಲ್ಲ ಪರಮಾತ್ಮನಿಗೆ. ಅಪಾಪ ವಿದ್ಧಂ ಅಂದರೆ ಪಾಪ ಸಂಪರ್ಕವಿಲ್ಲ, ಪುಣ್ಯ ವಿದ್ಧಂ ಗುಣಪೂರ್ಣನಾಗಿದ್ದ, ಎರಡರ್ಥ. ಪಾಪ ದೋಷ ಇಲ್ಲ, ಗುಣ ಇದೆ. ಸರಿ, ಅದೆಲ್ಲ ಇರ್ಬೋದು. ನಮ್ಮನ್ನು ಯಾಕೆ ಕರ್ಕೋತ್ಬೇಕು ಈ ಮಧ್ಯೆ? ಸೃಷ್ಟಿ ಮಾಡಿದವನೇ ಅವನು, ನಮ್ಮಪ್ಪ ಅಂತ ಹೇಳಕ್ಕೆ ಹೇಳ್ತಾರೆ. ಸಹ ಕವಿ ಮನೀಷಿ ಪರಿಭೂ ಸ್ವಯಂಭೂ ಯಥಾ ತಥ್ಯತಃ ಅರ್ಥಾನ್ ವ್ಯದಥಾತ್ ಶಾಶ್ವತಿಭ್ಯ ಸಮಾಭ್ಯ. ಎಲ್ಲ ಸೃಷ್ಟಿ ಮಾಡಿರೋದು ಅವನೇನೆ, ನಮ್ಮವನೇ ಅವನು, ನಮ್ಮ ಸರ್ವಸ್ವಾಮಿ ಅವನು. ಅದರಿಂದ ಏನಿಲ್ಲ, ಭಯದ ಹೆಸರೇ ಬರೋದು. ಅವನು ನಮ್ಮ ಸ್ವಾಮಿ, ಅವನು ಎಲ್ಲ ಅವನ ಅರ್ಹತೆ. ಅಲ್ಲಿ ಹೋದ್ರೆ ನಮಗೇನು ಸಮಸ್ಯೆನೇ ಇಲ್ಲ. ಯಾಕೆ ಎಲ್ಲ ತೊಗೊಂಡು ಹೋಗ್ತಾ ಇಲ್ಲ ನೀವೀಗ? ಟ್ರಂಕ್ ಎಲ್ಲ ನಮ್ಮ ಮನೆಯವರು, ನಮ್ಮ ಹುಡುಗನ ಮನೆಯವರು ಅಲ್ಲೇ ಇರುತ್ತೆ, ಎಲ್ಲ ಇರುತ್ತೆ. ಉಳಿದು ಏನೂ ಒಯ್ಬೇಕಾಗಿಲ್ಲ. ಅವ್ರು ಬೈತಾರೆ ಯಾರು ತಂದರೆ. ಏನು ಮಾಡ್ತಾರೆ ಗೊತ್ತಾ? ಬೇಕಾದವ್ರು ಬೆಟ್ಟಿಗೆಟ್ಟು ಒಯ್ದುಬಿಟ್ಟು ಏನು ನಾವೇನು ಬೇರೆಯವರ ಇದೆಲ್ಲ ಹೊತ್ಕೊಂಡ್ಬಂದಿರಲ್ಲ. ಸ್ವಲ್ಪ ಎಷ್ಟು ದಿವಸ ಇದ್ದರೂ ನಾವು ನಿಮ್ಮದೇ ತರಬಾರ್ದಾಗ. ನಮ್ಮ ಮೇಲೆ ವಿಶ್ವಾಸ ಇಲ್ಲ ಅಂತ ಆಗೋದಿಲ್ಲ ನಿಮಗೆ. ಅವನಿಗೆ ಒಂದು ರೀತಿ, ಇವನು ಒಂದು ರೀತಿ ಜವಾಬ್ದಾರಿ. ಇದು ವೈಕುಂಠಕ್ಕೆ ಹೋಗೋರು ಯಾತಕ್ಕೆ ರಾಯರಂಥವ್ರು ನಿಶ್ಚಿಂತ ಕೂತಿರೋದ್ರೆ ಎಲ್ಲ ವ್ಯವಸ್ಥೆ ಅಲ್ಲಿದೆ. ಇಲ್ಲಿದೆಲ್ಲ ಇನ್ವ್ಯಾಲಿಡ್, ಇಲ್ಲಿ ವ್ಯವಸ್ಥೆಗಳು ಏನಿವೆಲ್ಲ ಅವರು ಸೂಪರ್ ಕೊಟ್ಟರೆ ಜವಾಬ್ದಾರಿ ಹೊರಗೆ ಬಟ್ಟೆ ಇಟ್ಕೊಂಡಾಗ ಆಗುತ್ತಷ್ಟೇ. ಇದ್ದೇ ಇಟ್ಕೊಂಡು ಹೋಗಬಾರ್ದು ಅಲ್ಲಿಗೆ. ಸ್ವಯಂಭೂ, ಅವನು ಯಾರಪ್ಪ? ಅವನ ಅಪ್ಪ ಯಾರೋ ಅನ್ನೋ ಅವನ ಅಪ್ಪ ಇಲ್ಲ. ಸರ್ವದ ಸ್ವತಃ ಇಮ್ಮಿಡಿಯೇಟ್ ನೆಕ್ಸ್ಟ್ ವರ್ಡ್ ಏನು ಮಾಡುತ್ತೆ ಯಾವಾಗಲೂ? ಹಿಂದೆ ನೆಕ್ಸ್ಟ್ ಸ್ಟೆಪ್ ಈ ಸ್ಟೆಪ್ ಕನೆಕ್ಷನ್ ಕೊಡೋದಿಲ್ಲ. ಹತ್ತಬೇಕಾದ್ರೆ ಪ್ರತಿ ಪದದಲ್ಲಿ ಲಿಂಕ್. ಸ್ಟೆಪ್ ಅಂದರೆ ಪದ ತಾನೇ, ಪ್ರತಿಯೊಂದು ಪದ ಲಿಂಕ್ ಆಗ್ತಾ ಇರೋದು. ಇಲ್ಲೊಂದು ಮೆಟ್ಲು ಅಲ್ಲೊಂದು ಮೆಟ್ಲಿಟ್ರೆ ಅದು ಹತ್ತಾರ? ಲಿಂಕ್ ಇರಬೇಕು ಯಾವಾಗ. ಕವಿ ಅವನು, ಕೆಲಸ ಏನೋ ಮಾಡೋಕ್ಕೆ ಹೋದ, ಏನೋ ಮಾಡ್ಬಿಟ್ಟಲ್ಲ. ಕವಿ ಜ್ಞಾನಿ ಅವನು, ಜ್ಞಾನಿ. ಎಲ್ಲಿ ಬಂತು? ತೇನೇ ಬ್ರಹ್ಮ ಹೃದಯ ಆದಿ ಕವಯೇ, ಕವಯೇ ಇದೆ. ಮನೀಷಿ, ಮಹಾಜ್ಞಾನಿ ಆದವನು. ಪರಿಭೂ, ಎಲ್ಲ ಕಡೆಯಿಂದ ಪರಿತಾ ಭವತಿ ಇತಿ ಪರಿಭೂ, ಸ್ವಯಂ ಭವತಿ ಇತಿ ಸ್ವಯಂಭೂ. ಎಲ್ಲ ಕಡೆ ಇದ್ದಾನೆ, ತಾನೇ ವ್ಯಕ್ತನಾಗ್ತಾನೆ ಎಲ್ಲ ಕಡೆ. ಅಷ್ಟೇ ಅಲ್ಲ, ಸುಳ್ಳು ಮಾಡಿಲ್ಲ, ಮತ್ತೆ ಏನೋ ಕೋಟ ಚೆಕ್ ಕೊಟ್ಟಿಲ್ಲ. ಯಾಥಾ ತಥ್ಯತೋ ಅರ್ಥಾನ್ ವ್ಯದದಾತ್ ಶಾಶ್ವತೀಭ್ಯ ಸಮಾಭ್ಯ. ಇವು ಸೃಷ್ಟಿ ಇವತ್ತು ಮಾಡಿದ್ದಲ್ಲ, ಅದು ಯಥಾಪೂರ್ವ ಕಲ್ಪಯದು. ಅದು ಎಲ್ಲ ಕಾಲಕ್ಕೆ ಅವನೇ ಮಾಡ್ತಿದ್ದಾನೆ. ಅದು ಚೇಂಜ್ ಆಗಿಬಿಟ್ರೆ ಇನ್ನೊಂದು ಪ್ರಶ್ನೆ ಬರ್ತದಾಗ. ನಾವೇನೋ ಸಾಮಾನು ಇಟ್ಟೋರಿ ಬೇರೆ ಕೂತೇನೆ ಬಂದು ಈಗಾಗಲೇ ಕೇಳಿ ನಿಮ್ಮದೇ ಅಂದರೆ ಸಾಮಾನು ನಾನು ಈಗ ಬಂದೆ ಅಂದರೆ ಏನು ಮಾಡಬೇಕಾಗ? ಶಾಶ್ವತೀಭ್ಯ ಸಮಾಪ್ಯ, ಅವನೊಬ್ಬನೇ ಮಾಡ್ತಾನೆ. ಯಥಾತಥ್ಯತಃ ಮಾಡ್ತಾನೆ. ಅರ್ಥ ಅನ್ನಂದರೆ ವಿಷಯ ಅಂತ, ಎಲ್ಲ ವಿಷಯಗಳು ಅವನೇ ಸೃಷ್ಟಿ ಮಾಡ್ತಾನೆ, ಎಕ್ಸೆಪ್ಷನ್ನೇ ಇಲ್ಲ. ಆದ್ದರಿಂದ ನಿಶ್ಚಿಂತೆ ಆಯ್ತಲ್ಲ ಈಗ. ಇದಕ್ಕೆಲ್ಲ ಆಚಾರ ಸಿಂಪಲಾಗಿ ಬರೀತಾರೆ ನೋಡಿ. ಇದಿಷ್ಟಕ್ಕೂ ಪದಗಳಿಗೆ ಅರ್ಥ ಭಾಷೆ ತಮ್ಮ ಮಾತಿಲ್ಲೇ ಇಲ್ಲ, ಎಲ್ಲ ವೇದವ್ಯಾಸರು. ಶುಕ್ರಂ ತತ್ ಶೋಕರಾಹಿತ್ಯಾತ್, ಶುಕ್ರಂ ಶೋಕ ಇಲ್ಲದೆ ಇದ್ದದಕ್ಕೋಸ್ಕರ ಔರಣಂ. ವ್ರಣ ಅಂತ ಹೇಳಿದರೆ ಅಪರಿಪೂರ್ಣತೆ, ಔರಣ ಅಂದರೆ ನಿತ್ಯಪೂರ್ಣತಃ. ಪಾವನತ್ವಾತ್ ಸದಾ ಶುದ್ಧಂ, ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲಂ, ಸದಾ ಶುದ್ಧ. ಅಕಾಯಂ, ಅಕಾಯಂ ಏನಿಲ್ಲ, ಲಿಂಗದೇಹ ಇಲ್ಲ, ಇದಿಲ್ಲ, ಲಿಂಗದೇಹ ಇಲ್ಲ, ಬೇಸಿಕೇ ಇಲ್ಲ, ಮುಂದೆ ಬರೋ ಚಾನ್ಸೇ ಇಲ್ಲ. ಸ್ಥೂಲ ದೇಹಸ್ಯ ಸಾಹಿತ್ಯಾತ್, ಲಿಂಗವರ್ಜನ, ಸ್ಥೂಲ ದೇಹ ಇಲ್ಲದೆ ಇರಬೇಕೆ, ಅದರಿಂದ. ಅಸ್ನಾವಿರಂ, ನನಗೆ ಲಿಂಗದೇಹ ಇಲ್ಲ ಅಕಾಯ, ಸ್ಥೂಲ ದೇಹ ಇಲ್ಲ ಅಸ್ನಾವಿರ. ಅಸ್ನಾವಿರ ಸ್ಥೂಲ ದೇಹರಹಿತಂ ಅಂತ ಅರ್ಥ. ಏವಂಭೂತೋಪಿ ಸಾರ್ವಜ್ಞಾತ್ ಕವಿರಿತ್ತೇವ ಶಬ್ದತೆ. ಹೀಗಿದ್ದಾನೆ ಅವನು ಸರ್ವಜ್ಞನಾದ್ದರಿಂದ ಅವನನ್ನು ಕವಿ ಅಂತ ಕರೀತಾರೆ. ಇವತ್ತು ಕವಿಗಳು ಅಂದರೆ ಕಾವ್ಯ ಬರೆಯೋರು ಅಂತಾಗಿದೆ. ಶಾಸ್ತ್ರದ ಪ್ರಕಾರ ಕವಿ ಅಂದರೆ ಯಾರೋ ಜ್ಞಾನಿ ಅಂತ. ಕವಿರ್ ಮನೀಷಿ ಪರಿಭೂ ಸ್ವಯಂಭೂ ಅಂತ ಬಂದಿದೆ. ಕವಿಂ ಪುರಾಣಂ ಮನುಷಾಸಿತಾರಂ, ಅದು. ಬ್ರಹ್ಮಾದಿ ಸರ್ವ ಮನಸ್ಸಾಂ ಪ್ರಕೃತೇರ್ ಮನಸೋಪಿ ಚ. ಪ್ರಕೃತೇರ್ ಮನಸ್ಸ ಅಂದರೆ ಮಹಾಲಕ್ಷ್ಮಿ. ಬ್ರಹ್ಮಾದಿ ಸರ್ವ ಮನಸ್ಸಾಂ, ಬ್ರಹ್ಮಾದಿಗಳು, ಗುರು ಕ್ಷರರು ಅಕ್ಷರರು, ಅವರೆಲ್ಲರ ಮನಸ್ಸಿಗೂ ಕೂಡ ಈಶಿತೃತ್ವ. ಮನೀಷಿ ಬರೀ ದೇಹಕ್ಕಲ್ಲ, ಮನಸ್ಸಿಗೆ ಸ್ವಾಮಿ. ನಾವು ಹುಡುಗರಿ ದೇಹಕ್ಕೆ ನೋಡ್ಬೋದು ಅಷ್ಟೇ, ಮನಸ್ಸಿನ ಎಂಟ್ರಿ ನಮಗಿಲ್ಲ. ದೇವರು ಒಳಗೆ ಎಂಟ್ರ್ ಆಗ್ತಾರೆ. ಮನಸ್ಸು ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ, ಅದೇ ಬಂದಿದೆ. ಪ್ರಕೃತಿಯರ್ ಮನಸ್ಸೋಪಿಚ, ಅದೇ ಮನಸ್ಸು ಅಂದರೆ ಜ್ಞಾನ, ಮನೋ ಅವಬೋಧನೆ. ತಚ್ಚ ಈಶಿತೃತ್ವ ಮನೀಷಿ ಸಹ, ಈಶಿತ್ ಸಮರ್ಥನಾದ್ದರಿಂದ ಆತನೇನು ಮನೀಷಿ ಅಂತ ಕರೀತಾರೆ. ಮನಸಃ ಸಹ ಪರಿಭೂಹು ಸರ್ವತೋವರಃ, ಎಲ್ಲರಿಗಿಂತ ಮೇಲಿದ್ದಾನೆ. ಸದಾ ಅನನ್ಯಾಶ್ರಯತ್ವಾಚ್ಚ ಸ್ವಯಂಭೂ ಪರಿಕೀರ್ತಿತ. ಸ್ವಯಮೇವ ಭವತಿ, ಸರ್ವತ್ರ ಭವತಿ, ಸರ್ವದಾ ಭವತಿ ಅಂತ ತಿಳ್ಕೊಂಡಾಗ ಸರ್ವತಂತ್ರ ಸ್ವತಂತ್ರ. ಸಸತ್ಯಂ ಜಗದೇತಾದೃಕ್ ನಿತ್ಯಮೇವ ಪ್ರವಾಹತಃ అని ಸೃಷ್ಟಿ ಮಾಡಿದ್ದಾನಲ್ಲ, ನಿತ್ಯಮೇವ, ನಿತ್ಯ ಜಗತ್ತಿದು. ಮತ್ತು ಲಯ ಆಗತ್ತಲ್ಲ ಅಂದರೆ ಪ್ರವಾಹತಃ, ಒಂದೋಗೊಂದು ಬರುತ್ತೆ, ಒಂದೋಗೊಂದು ಬರುತ್ತೆ, ಬೇರೆ ಆಗಿಲ್ಲ. ಅದೇ ಸೈಟೇ
ಕಟ್ಸ್ ಬೇರೆ ಬೇರೆ ಮೇಲೆ ಕಟ್ಸ್ತಿದ್ದಾರೆ, ತುಂಬ ಹಳೆ ಬೇರೆ ಕಟ್ಸ್ತಾರೆ, ಸೈಜ್ ಚೇಂಜ್ ಆಗಿಲ್ಲ, ಸ್ಥಾನ ಹಾಗೆ ಅದು ನಿತ್ಯ ಸೇಮ್ ರೆಸ್, ಅಷ್ಟೇ ಅಡ್ರೆಸ್ ಚೇಂಜ್ ಆಗಲಿಲ್ಲ. ಬಿಲ್ಡಿಂಗ್ ಚೇಂಜ್ ಮಾಡಿ ಮಾತ್ರಕ್ಕೆ ಏನು ಚೇಂಜ್ ಆಗಲ್ಲ, ಸೈಡ್ ಚೇಂಜ್ ಮಾಡಿದ್ರೆ ಅಡ್ರೆಸ್ ಚೇಂಜ್ ಆಗುತ್ತೆ, ಬಿಲ್ಡಿಂಗ್ ಚೇಂಜ್ ಮಾಡಿದ್ರೆ ಚೇಂಜ್ ಆಗೋದಿಲ್ಲ. ಅದರಿಂದ ನಮ್ಮ ಅಕೌಂಟ್ ಯಾವಾಗಲೂ ಇರುತ್ತೆ, ದೇಹ ಚೇಂಜ್ ಆಗುತ್ತೆ ಹೊರತು ಒರಿಜಿನಲ್ ಅಕೌಂಟ್ ಎಲ್ಲ ಇರುತ್ತೆ. ಪ್ಯಾನ್ ಅಟ್ಯಾಚ್ ಇಡ್ತೀವಲ್ಲ, ಪ್ಯಾನ್ ನಂಬರ್ ಕೊಟ್ಟರೆ ಹಾಗೆ ಎಲ್ಲ ಅಕೌಂಟು ಸೇರಿಬಿಡುತ್ತೆ ಅದರೊಳಗೆ. ನೀವು ತೊಗೋತಿರ್ಲಿಕ್ಕೆ ಆನ್ಲೈನ್ ಎಂಟ್ರಿ ಆಗಿಬಿಡುತ್ತೆ. ಅದಕ್ಕೆ ನಾವು ಏನು ಮಾಡ್ತೀವಿ, ಅಲ್ಲಿ ನೋಡಿದ ಕಾಣಲಿಲ್ಲ, ಇಲ್ಲಿ ನೋಡಿದ ಕಾಣಲಿಲ್ಲ, ಪ್ರಶ್ನೆ ಇಲ್ಲ. ಅಂದರೆ ಸಿಂಪಲ್ ಇಷ್ಟೇ, ಸರ್ಕಾರ ಹೇಗೆ ನಮ್ಮ ಎಲ್ಲ ದುಡ್ಡಿನ ಮೇಲೆ ಕಣ್ಣಿಟ್ಟಿರುತ್ತೋ, ದೇವ್ರು ಎಲ್ಲ ಬರೀ ದುಡ್ಡಲ್ಲ, ಎಲ್ಲ ಆ್ಯಕ್ಟಿವಿಟೀಸ್ ಮೇಲೆ ಕಂಡಿಟ್ಟಿರ್ತಾರೆ, ಪ್ರತಿಯೊಂದ್ರ ಮೇಲೆ ಕಂಡಿಟ್ಟಿರ್ತಾರೆ. ಅದು ಎಸ್ಕೇಪ್ ಆಗಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾರ ವರಹ ಸದಾ ಅನನ್ಯಾಶ್ರಯತ್ವಾಚ್ಚ ಅನಾದ್ಯನಂತ ಕಾಲೇಶು ಪ್ರವಾಹಿಕ ಪ್ರಕಾರತಃ ನಿಯಮೇನೈವ ಸೃಜತೆ. ನಿಯಮೇನ ಸೃಷ್ಟಿ ಮಾಡೇ ಮಾಡ್ತಾನೆ ಪರಮಾತ್ಮ. ಭಗವಾನ್ ಕೆಲಸತ್ತಿರ್ತಾರೆ, ಬರ್ತೀನಿ ಆಮೇಲೆ ಡ್ರೈವರೇ ಬರಲಿಲ್ಲ ಅಂದ್ಬಿಡ್ತಾನೆ. ಎಲ್ಲ ಹೇಳಿದ್ದಪ್ಪ 100% ಬರ್ತಾರೆ, ಡ್ರೈವರ್ ಬರಲಿಲ್ಲ ಅಂದ್ಬಿಟ್ಟ. ದೇವ್ರು ಕೈ ಕೊಟ್ಬಿಟ್ರೆ ಸೃಷ್ಟಿ ಮಾಡದೆ ಹೋದರೆ ನಿಯಮೇನೈವ ಯಾತ ರೂಲ್ ಏನು ಮಾಡ್ತಾನೆ, ಮಾಡಿಯೇ ಮಾಡ್ತಾನೆ. ಪ್ರಕಾಶತ ನಿಯಮೇನೈವ ಸಸೃಜೆ ಭಗವಾನ್ ಪುರುಷೋತ್ತಮ ಸಜ್ಞಾನಾನಂದ ಶೀರ್ಷೋಸೌ ಸಜ್ಞಾನಾನಂದ ಪಾದವಾನ್ ಏವಂ ಭೂತೋ ಮಹಾವಿಷ್ಣು ಯಥಾರ್ಥಂ ಜಗದೀದೃಶಂ. ಪರಮಾತ್ಮ ಯಾರು ಅಂತ ಕೇಳಿದರೆ ಶಾಶ್ವತಿ ಅರ್ಥಾನ್ ಜ್ಞಾನ ಸತ್ ಜ್ಞಾನ ಆನಂದ ನರಸಿಂಹ ಅಖಿಲಾಜ್ಞಾನ ಮತದ್ಧಾಂತ ದಿವಾಕರ ಯೇ ತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಸಜ್ಞಾನ ಸಜ್ಞಾನ ಆನಂದ ಶೀರ್ಷಃ, ಆನಂದ ಜ್ಞಾನಗಳ ತಲೆ, ಸಜ್ಞಾನಾನಂದ ಪಾದವಾನ್ ಆನಂದ ಜ್ಞಾನಗಳ ಪಾದ. ಅದೇನಂತ ಆಪಾದ ಮೌಲ್ಯ ಪರ್ಯಂತ ಆನಂದ. ಎರಡು ಹೇಳಿ ಹಾಕ್ಬಿಟ್ರು ಅಂದರೆ ಆಪಾದ ಮೌಲ್ಯ ಪರ್ಯಂತ. ಮತ್ತು ಮೊದಲು ಪಾದ ಹೇಳಬೇಕು, ಆಮೇಲೆ ತಲೆ ಹೇಳಬೇಕಲ್ಲ. ದೊಡ್ಡವ್ರಿಗೆ ಹಾಗಲ್ಲ, ಮೊದಲು ತಲೆ ಹೇಳಬೇಕು ಅಂತ ಹೇಳ್ತಾರೆ. ದೊಡ್ಡವ್ರು ಎರಡು ವಿಧ, ಅಂದರೆ ದೇವರು ಎಲ್ಲ ಅಣುವಾಗಿರೋದ್ರಿಂದ ಹೀಗೆ ಹೇಳೋದು ಹಾಗೂ ಹೇಳ್ಬೋದು. ಉಳಿದವ್ರಿಗೆ ಹಾಗಲ್ಲ, ಚಿಕ್ಕವರಿಗೆ ತಲೆ ಮೇಲೆ ಕೈ ಇಡ್ತಾರೆ, ದೊಡ್ಡವ್ರಿಗೆ ಪಾದದಲ್ಲಿ ಕೈ ಇಡ್ತಾರೆ. ಗೊತ್ತಾಯ್ತಾ? ಅವ್ರ ತಲೆ ಕೈ ಇಟ್ಟರೆ ಬಂದಿದ್ದಾಗತ್ತ, ಇವರು ದೊಡ್ಡ ಬಿಡವೆ. ಅದಕ್ಕೆ ನಿಯಮ ಆಪಾದ ಮೌಲ್ಯ ಪರ್ಯಂತ. ಗುರುಗಳು ದೊಡ್ಡವರಾದ್ರಿಂದ ಆಪಾದ ಮೌಲ್ಯ ಪರ್ಯಂತ. ದೇವರು ಎಲ್ಲ ಆಗಿದ್ದಾರಾದ್ರಿಂದ ಹೀಗೂ ಹೇಳ್ಬೋದು ಹಾಗೂ ಹೇಳ್ಬೋದು. ಹೇಗೆ ಪಾದಪಾದವಾದ ಏವಂ ಭೂತೋ ಮಹಾವಿಷ್ಣು ಯಥಾರ್ಥಂ ಜಗದೀದೃಶಂ ಅನಾದ್ಯನಂತ ಕಾಲೀನಂ ಸಸರ್ಜ ಆತ್ಮೇಚ್ಛೆಯ ಪ್ರಭು ಇತಿ ವಾರಾಹೆ. ಏವಂ ಭೂತೋ ಮಹಾವಿಷ್ಣು ಯಥಾರ್ಥಂ ಜಗತ್ತೀದೃಶಂ. ಇಂಥ ಪರಮಾತ್ಮ ಅವರೇ ಯಾತಕ್ಕೆ ಹೇಳಿದ್ರು, ಇದು ಭ್ರಮೆಯಲ್ಲ, ಇದು ಜಗತ್ತು ಈದೃಶಂ. ಈಗಿರೋ ಸತ್ಯವಾದ ಜಗತ್ತೇ ಹೊರತು ಯಾಥಾ ತಥ್ಯತಃ ಅರ್ಥಾನ್ ವ್ಯತಥಾತ್ ಶಾಶ್ವತೀಭ್ಯ ಸಮಾಪ್ಯ. ಯಾವಾಗಲೂ ಅಂತ ಹೇಳಿದ ಒಂದು ಕಲ್ಪದಲ್ಲೂ ಏನು ಸೃಷ್ಟಿ ಮಾಡಿಲ್ಲ, ಸುಳ್ಳು ಸೃಷ್ಟಿ ಮಾಡಿಲ್ಲ. ಎಮರ್ಜೆನ್ಸಿಗೆ ಸುಳ್ಳು ಸೃಷ್ಟಿ ಅಂತ ಮಾಡಿಲ್ಲ, ಒಂದೇ ರೀತಿ ಮಾಡ್ತಾನೆ. ಅನಾದ್ಯನಂತ ಕಾಲೀನಂ ಸಸರ್ಜ. ಯಾರು ಗೈಡ್ ಮಾಡಿದ್ರು ಅಂದರೆ ಆತ್ಮೇಚ್ಛೆಯ ಪ್ರಭು. ಸಂಭವಾಮಿ ಆತ್ಮಮಾಯೆಯ ವಿಸೃಜಾಮಿ ಆತ್ಮಮಾಯೆಯ. ನಾನು ಅಭಿವ್ಯಕ್ತನಾಗೋದು ಸ್ವತಂತ್ರನಾಗಿ, ಸೃಷ್ಟಿ ಮಾಡೋದು ಸ್ವತಂತ್ರನಾಗಿ, ಯಾರು ಸಾಯಿ ನನಗೆ ಬೇಕಿಲ್ಲ ಅಂತ. ಸಸ್ಯಜಾತ್ಮೇಚ್ಛೆ. ಅವ್ರು ಕಳಿಸಿದ್ರು ಬನ್ನಿ ಅಂತ ಹೇಳಿದ್ರೆ ಎಷ್ಟೋ ಸಲ ದೇವ್ರು ನಿಮ್ಮನ್ನ ಯಾರಪ್ಪ ಕಳಿಸಿದ್ರು ಅಂತ ಹೇಳಾಗಿಲ್ಲ, ಅವನೇ ಬರ್ತಾನೆ. ಸಸ್ಯಜ ಆತ್ಮೇಚ್ಛೆಯ ಪ್ರಭು ಇತಿ ವಾರಾಹೆ. ಇತಿ ವಾರಾಹೆ ಅಲ್ಲಿ ಮುಗೀತು. ಅದಕ್ಕೆ ಮುಂದೆ ಇದಿಷ್ಟು ಹೇಳಿ ಒಂದು ಸ್ಟೇಜ್ ಮುಗೀತು. ಈಗ ಇನ್ನೊಂದು ಸ್ಟೇಜ್ ಹೇಳ್ತಾರೆ. ಒಂದು ಪಾರ್ಟ್ ಮುಗೀತು ಉಪನಿಷತ್ತಿನಲ್ಲಿ. ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್ ಮುಗೀತು. ಈಗ ಫೋರ್ತ್ ಪಾರ್ಟ್ ಹೇಳ್ತಾರೆ, ಅದು ನಾಳೆ. ಅದು ಆಲ್ಮೋಸ್ಟ್ ಸೆಕೆಂಡ್ ಹಾಫ್ ಫುಲ್ 18 ಶ್ಲೋಕದಲ್ಲಿ 8 ಶ್ಲೋಕ ಆಯ್ತು. ಈಗ ನಾಳೆ ಮಾಮೂಲು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾನಯಃ. ಆನಂದತೀರ್ಥಭರತೆ ದಾನವಾರಣ್ಯಪಾವಕೆ ಗಮನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ.